ಶ್ರೀಮಾತ್ರೆ ನಮಃ. ವಿಧ ವಿಧವಾದ ಪ್ರಯೋಜನಗಳಿಗೋಸ್ಕರ ವಿಧ ವಿಧವಾದ ಗೊಂಚಲುಗಳಿವೆ. ವಿಶುದ್ಧಿ ಚಕ್ರ ನಿಲಯ ಅಲ್ಲಿಂದ ಹಿಡಿದು ಒಂದೊಂದು ಚಕ್ರದಲ್ಲಿ ಕೆಲಸ ಮಾಡುವ ಅಮ್ಮನವರ ಶಕ್ತಿಯ ಬಗ್ಗೆ ವರ್ಣಿಸ್ತಾ ಒಂದೊಂದು ಗೊಂಚಲಿನಲ್ಲಿ ಇಟ್ಟಿದ್ದಾರೆ. ಹೀಗೆ ನೋಡ್ತಾ ಇದ್ರೆ ದ್ರಾಕ್ಷಿ ತೋಟ ಗೊತ್ತಕ್ ಬರಲ್ವಾ? ಗೊಂಚಲು ಗೊಂಚಲು ದ್ರಾಕ್ಷಿ ತೋಟಕ್ಕೆ ಮತ್ತು ಇದಕ್ಕೆ ವ್ಯತ್ಯಾಸ ಏನಂದ್ರೆ ಅಲ್ಲಿ ಎಷ್ಟು ಗೊಂಚಲು ಗೊಂಚಲು ಹಣ್ಣುಗಳಿದ್ರು ರುಚಿ ಮಾತ್ರ ಒಂದೇ, ಫಲಿತ ಕೂಡ ಒಂದೇ. ಆದ್ರೆ ಇಲ್ಲಿ ಹಾಗಲ್ಲ, ಒಂದೊಂದು ಗೊಂಚಲಿನಲ್ಲಿ ಒಂದೊಂದು ವಿಧವಾದ ಫಲ. ಅದಕ್ಕಿಂತ ಇನ್ನೇನ್ ಬೇಕು? ಅಷ್ಟು ಅತ್ಯದ್ಭುತವಾದದ್ದು ಲಲಿತಾ ಸಹಸ್ರನಾಮ ಸ್ತೋತ್ರ. ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಪರಿಷ್ಕಾರ. ಒಬ್ಬ ವ್ಯಕ್ತಿಗೆ ಕೆಲವು ಕಾಲ ಏನು ಸಾಧನೆ ಮಾಡಿ ಸಿದ್ಧಿಯನ್ನ ಪಡ್ಕೊಂಡಿದ್ದಾರೆ, ಅವರು ವೃತ್ತಿಯಲ್ಲಿ ಡಾಕ್ಟರ್ ಅಂತ ಯಾವುದೋ ಸಾಧನೆ ಮಾಡಿದ್ರು, ವಿಧ ವಿಧವಾದ ಯೋಗ ಸಾಧನೆಗಳಿದಾವಲ್ವಾ, ಅವರಿಗೆ ಸೂಕ್ಷ್ಮ ದೃಷ್ಟಿ ತೆರೆದುಕೊಳ್ತಂತೆ. ಹಾಗೆ ಸೂಕ್ಷ್ಮ ದೃಷ್ಟಿ ಬಿಚ್ಚಿಕೊಂಡಿದ್ರಿಂದ ಸೂಕ್ಷ್ಮ ಪ್ರಪಂಚದಲ್ಲಿರೋ ಎಲ್ಲ ಕೂಡ ಕಾಣಿಸ್ತಾ ಇದ್ವಂತೆ. ಇದರಿಂದ ಯಾವ ವ್ಯಕ್ತಿಯನ್ನ ನೋಡಿದ್ರು ಆ ವ್ಯಕ್ತಿಯ ಸುತ್ತ ಒಳ್ಳೆ ಶಕ್ತಿ ಇದೆಯೋ ಕೆಟ್ಟ ಶಕ್ತಿ ಇದೆಯೋ ಅಂತ ಅವರಿಗೆ ತಿಳಿತಾ ಇತ್ತಂತೆ. ಆಶ್ಚರ್ಯ ಹೋದ್ರಂತೆ ಅವ್ರು ಹೇಳಿದ್ದೇನೆಂದ್ರೆ, ತುಂಬಾ ಜನಕ್ಕೆ ಈ ಯುಗದಲ್ಲಿ ಪಿಶಾಚ ಶಕ್ತಿಗಳು ಹಿಡಿದು ಪೀಡಿಸ್ತಾ ಇದ್ದಾವೆ ಅಂತ ಹೇಳಿದ್ರಂತೆ. ಆಲೋಚಿಸಬೇಕಾಗಿರೋ ವಿಷಯನೇ ಅಲ್ವಾ ಇದು? ಯಾಕೆಂದ್ರೆ ಅನಾಚಾರ ದುರಾಚಾರಗಳು ಹೆಚ್ಚಾದ್ರೆ ಪಿಶಾಚ ಶಕ್ತಿಗಳು ಆಕ್ರಮಿಸ್ಕೊಳ್ತಾವಂತೆ. ಯಾರ್ಯಾರಿಗೂ ಕಾಣಿಸೋದಲ್ಲ, ಈಗ ಅವರನ್ನೇ ಒಂದು ಸರ್ಪ ಪಿಶಾಚಿ ಹಿಡ್ಕೊಳ್ತಂತೆ. ಯಾವಾಗ್ಲೂ ಆ ಸರ್ಪ ಪಿಶಾಚಿ ಕಾಣಿಸ್ತಾನೆ ಇತ್ತಂತೆ. ಯಾವಾಗಂದ್ರೆ ಅವಾಗ ಆ ಪಿಶಾಚಿ ಕಾಣಿಸ್ದಾಗೆಲ್ಲ ಅದಕ್ಕೆ ಹಾಲಿಡೋದೋ ಭೋಜನ ಇಡೋದೋ ಮಾಡ್ತಿದ್ರಂತೆ. ನೋಡ್ದೋರೆಲ್ಲ ಇವ್ರಿಗೇನು ಹುಚ್ಚು ಅಂತ ಅನ್ಕೋತಿದ್ರಂತೆ. ಆದ್ರೆ ಅದನ್ನ ತೊಲಗಿಸೋ ಶಕ್ತಿ ಮಾತ್ರ ಅವ್ರಿಗೆ ಗೊತ್ತಾಗ್ಲಿಲ್ಲ. ಒಬ್ಬ ಶ್ರೀವಿದ್ಯೋಪಾಸಕರ ಹತ್ರ ಹೋದ್ರಂತೆ. ಅವರು ಹೋಗಿ ಕೇಳಿದ್ರಂತೆ, ನಾನು ಉದ್ಧಾರ ಆಗ್ಬೇಕು, ಈ ಪಿಶಾಚ ಶಕ್ತಿ ನನ್ನ ಪೀಡಿಸ್ತಾ ಇದೆ, ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರಂತೆ. ಪೂರ್ತಿ ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮವನ್ನ ತೆಗೆದುಕೊಟ್ರಂತೆ ಅವರಿಗೆ. ಈ ನಾಮದಿಂದ ಜಪ ಮಾಡ್ಕೋ ಅಂತ ಹೇಳಿ. ಆ ವ್ಯಕ್ತಿ ಮಾಡಿದ್ದೇನೆಂದ್ರೆ, ಅಮ್ಮನವರ ಫೋಟೋವನ್ನ ಇಟ್ಟು ಅಮ್ಮನವರ ಹಣೆಗೆ ಕುಂಕುಮದ ಬೊಟ್ಟನ್ನ ಇಟ್ಟು ಒಂದು ದೀಪವನ್ನ ಹಚ್ಚಿಟ್ಟು ಆ ನಾಮವನ್ನ ಜಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆ ಜಪ ಮಾಡ್ತಿದ್ದಷ್ಟು ಸಮಯ ಆ ಸರ್ಪ ಪಿಶಾಚಿ ದೂರದಲ್ಲಿದೆಯಂತೆ. ಸಾಧಾರಣವಾಗಿ ಪಿಶಾಚಿಗಳು ಭೂತಗಳು ಪೀಡಿಸ್ತಾ ಇರುವಾಗ ಗುಡಿಗಳಿಗೆ ಕೂಡ ಹೋಗ್ತಿರ್ತಾರೆ ಎಷ್ಟೊಂದ್ ಜನ. ಯಾವ ಗುಡಿಗಳಿಗೆ ದೇವಾಲಯಗಳಿಗೂ ಹೋದ್ರೂ ಅದು ನಮ್ಮನ್ನ ಬಿಡ್ಲಿಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ಇವರಿಲ್ಲಿ ಚಪ್ಪಲಿಯನ್ನ ಆಚೆ ಬಿಟ್ಟು ಒಳಗ್ ಹೋಗಿರ್ತಾರಲ್ವಾ, ಆ ಚಪ್ಪಲಿ ಹತ್ರನೇ ಅದು ಕಾಯ್ತಾ ಕೂತಿರುತ್ತಂತೆ. ಮತ್ತೆ ವಾಪಸ್ ಬಂದಾಗ ಅವ್ರ ಜೊತೆನೆ ಹೋಗುತ್ತಂತೆ. ಹಾಗೆ ಅವರು ಜಪ ಮಾಡ್ತಾ ಇರೋಷ್ಟು ಸಮಯ ಆಚೆ ಕೂತಿತ್ತಂತೆ ಅದು. ಆದ್ರೆ ಇವರು ಜಪವನ್ನ ನಿಲ್ಲಿಸ್ತೇನೆ ಮಾಡಿದ್ರಿಂದ ಸರಿಯಾಗಿ ಆ ನಾಮ ಜಪ 4,000 ಪೂರ್ತಿ ಆಗ್ತಿದ್ದ ಹಾಗೇನೆ ಅಮ್ಮನವರ ಚಿತ್ರಪಟದಿಂದ ಸೂಕ್ಷ್ಮವಾಗಿ ಒಂದು ಕಾಂತಿ ರೇಖೆ ಆಚೆ ಬಂದು ಆ ಸರ್ಪ ಪಿಶಾಚಿಯನ್ನ ದಗ್ಧ ಮಾಡೋದನ್ನ ಈ ವ್ಯಕ್ತಿ ಕಣ್ಣಾರೆ ನೋಡಿದ್ರಂತೆ. ಈ ವ್ಯಕ್ತಿಗೆ ಸೂಕ್ಷ್ಮ ದೃಷ್ಟಿ ಬಂದಿದ್ದರಿಂದ ಇದು ಕಾಣಿಸ್ತು. ಇಲ್ಲ ಅಂದ್ರೆ ಏನ್ ಹೇಳ್ತಿದ್ರಿ ನೀವು? ಅದಕ್ಕೆ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಒಂದೊಂದು ನಾಮದಿಂದ ಯಾವ ಕಿರಣ ಶಕ್ತಿಗಳು ಬರ್ತಾವೋ, ಯಾವ ಮಂತ್ರ ಶಕ್ತಿಗಳು ಬರ್ತಾವೋ ನಮಗ್ ಗೊತ್ತಾಗೋದಿಲ್ಲ. ಆ ರೀತಿಯ ಶಕ್ತಿಗಳಿದಾವೆ. ನಮಗ ತಿಳಿದೇ ಇದ್ರು ಅದರ ಫಲಿತಗಳನ್ನ ಮಾತ್ರ ನಾವು ತಪ್ಪದೇ ಅನುಭವಿಸ್ತೀವಿ. ಅದಕ್ಕೆ ಅವು ರಹಸ್ಯ ನಾಮಗಳು. ಸೂಕ್ಷ್ಮ ದೃಷ್ಟಿಯಲ್ಲಿ ನೋಡದೇನೆ ತಿಳಿಯದ ಅದ್ಭುತಗಳಿರುವ ನಾಮಗಳಾದ್ದರಿಂದಾನೇ ಲಲಿತಾ ಸಹಸ್ರನಾಮವನ್ನ ರಹಸ್ಯ ನಾಮಗಳು ಅಂತ ಕರೀತಾರೆ. ಇದು ಇನ್ನೊಂದು ನಿರ್ವಚನ. ಇನ್ನು ಇದಕ್ಕೆ ಭಾಷ್ಯ ರಚನೆ ಮಾಡಿದ ಮಹಾನುಭಾವರು ತುಂಬಾ ಜನ ಇದ್ದಾರೆ. ಸಹಜವಾಗಿ ಲಲಿತಾ ಸಹಸ್ರನಾಮ ಭಾಷ್ಯ ಅಂತ ಹೇಳಿದ್ರೆ ಸ್ವಲ್ಪ ಪರಿಚಯ ಪರಿಜ್ಞಾನ ಇರೋವರಿಗೆ ಗುರ್ತಕ್ ಬರೋದು ಯಾರು ಅಂದ್ರೆ ಭಾಸ್ಕರ ರಾಯರು. ಅವ್ರಿಗೆ ನಮಸ್ಕಾರ ಮಾಡ್ಕೊಬೇಕು. ಒಂದು ಮಹಾಗ್ರಂಥ ಪ್ರಸಿದ್ಧಿ ಆಯ್ತು ಅಂದ್ರೆ ಅದರ ಹಿಂದೆ ದೇವತಾನುಗ್ರಹ ಎಷ್ಟಿದೆ ಅಂತ ನಮಗ್ ಗೊತ್ತಾಗಲ್ಲ. ದೇವತಾನುಗ್ರಹದಿಂದ ಪ್ರಸಿದ್ಧಿಯಾದ ಗ್ರಂಥನ ಯಾರಾದ್ರೂ ಅಹಂಕಾರದಿಂದ ಮಾತನಾಡಿದ್ರೆ ಅದಕ್ಕೆ ದೇವತಾಪಚಾರವೇ ಆಗುತ್ತೆ. ಇದು ನಾವು ತಿಳ್ಕೋಬೇಕು. ಅದನ್ನ ರಚಿಸಿದ ಮಹಾನುಭಾವರು ಭಾಸ್ಕರ ರಾಯರು ಸೌಭಾಗ್ಯ ಭಾಸ್ಕರ ಅನ್ನೋ ಹೆಸರಿಂದ ಆ ಭಾಷ್ಯವನ್ನ ರಚನೆ ಮಾಡಿದ್ರು. 18ನೇ ಶತಮಾನಕ್ಕೆ ಸೇರಿದವರು ಅವರು. ಆ ಮಹಾತ್ಮರು ಅಮ್ಮನವರ ಮಂತ್ರಸಿದ್ಧಿಯನ್ನ ಹೊಂದಿದವರು, ಸಾಮಾನ್ಯದವರಲ್ಲ. ಅವರ ಪೂರ್ವತರದವರೆಲ್ಲರೂ ಕೂಡ ದೊಡ್ಡ ಶ್ರೀವಿದ್ಯೋಪಾಸಕರು. ಅದರ ಜೊತೆಗೆ ಅಗ್ನಿಹೋತ್ರಿಕರು. ಅಗ್ನಿಹೋತ್ರವು ವೇದವಿದ್ಯಾ ಇರುವ ಪರಂಪರೆ ಅವರದ್ದು. ಅವರು ಕರ್ನಾಟಕ ದೇಶಕ್ಕೆ ಸೇರಿದವರೇ. ಇನ್ನೊಂದು ವಿಶೇಷ ಏನಂದ್ರೆ ಭಾಗ್ಯನಗರದಲ್ಲಿ ಹುಟ್ಟಿದ್ರು ಅವರು. ಅವರ ಪರಂಪರೆ ಎಷ್ಟು ದೊಡ್ಡದು ಅಂದ್ರೆ ಸೂರತ್ ನಗರಕ್ಕೆ ಸೇರಿದಂತಹ ಪರಶಿವಾನಂದನಾಥ ಶುಕ್ಲ ವಿಷ್ಣು ದತ್ತ ಅನ್ನೋ ಗುರುಗಳು ಇವರನ್ನ ಶಿಷ್ಯರಾಗಿ ಸ್ವೀಕರಿಸ್ತಾರೆ. ಇವರ ಒಂದು ಶಿಷ್ಯ ಪರಂಪರೆ ಮಹಾರಾಷ್ಟ್ರ ಮೊದಲಾದ ಪ್ರಾಂತ್ಯಗಳಲ್ಲಿ ಈಗಲೂ ಕೂಡ ಇದೆ. ತುಂಬಾ ದೊಡ್ಡ ಶಿಷ್ಯ ಪರಂಪರೆಯನ್ನ ಹೊಂದಿದವರು. ತುಂಬಾ ದೊಡ್ಡ ದೊಡ್ಡ ಉಪಾಸನಾ ಗ್ರಂಥಗಳನ್ನ ರಚನೆ ಮಾಡಿದವರು. ಶಿಷ್ಯರೇ ವಾಕ್ಸಿದ್ಧಿಯನ್ನ ಹೊಂದಿದವರು, ಸಾಮಾನ್ಯದವರಲ್ಲ. ಅಷ್ಟು ದೊಡ್ಡ ಶಿಷ್ಯ ಪರಂಪರೆ ಅವರಿಗಿದೆ. ಅವರು ಸ್ವಯಂ ವೇದ ವಿಜ್ಞಾನವನ್ನ ಹೊಂದಿದವರು,
ವೈದಿಕವಾದ ಎಷ್ಟೋ ಶ್ರೌತ ಯಾಗಗಳನ್ನ ಮಾಡಿದವರು, ಮಹಾಗ್ನಿ ಮಾಡದ ಯಜ್ಞವನ್ನ ಮಾಡಿದವರು ಇವರು. ಅದಕ್ಕೆ ಮಹಾಗ್ನಿ ಚಿದ್ಯಜ್ವ ಅಂತ ಅವರಿಗೆ ಬಿರುದಿದೆ. ಇನ್ನು ಶ್ರೀವಿದ್ಯೆಗೆ ಸಂಬಂಧಿಸಿದ ಅದ್ಭುತವಾದ ಪ್ರಸ್ಥಾನತ್ರಯವನ್ನ ಅವರು ರಚನೆ ಮಾಡಿದ್ದಾರೆ. ವೇದಾಂತ ಶಾಸ್ತ್ರಕ್ಕೆ ಹೇಗೆ ಶಂಕರ ಭಗವತ್ಪಾದರ ಪ್ರಸ್ಥಾನತ್ರಯ ಇದೆಯೋ ಹಾಗೆ ಶ್ರೀವಿದ್ಯೆಗೆ ಸಂಬಂಧಿಸಿದ ಪ್ರಸ್ಥಾನತ್ರಯಗಳು ಮೂರಿದಾವೆ. ಅವು ಈ ಮಹಾನುಭಾವ ರಚನೆ ಮಾಡಿರುವೆ. ಅಂತ ಪರಂಪರೆಯನ್ನ ಹೊಂದಿದ ಇವರು ಕಾಶಿ ಕ್ಷೇತ್ರದಲ್ಲಿ ಅಮ್ಮನವರ ಉಪಾಸನೆ ಮಾಡ್ತಾ ಈ ಲಲಿತಾ ಸಹಸ್ರನಾಮಕ್ಕೆ ದರ್ಶನ ಮಾಡ್ತಾ ಭಾಷ್ಯವನ್ನ ಬರೆದ್ರು ಅವರು. ಅವರ ದೀಕ್ಷಾ ನಾಮ ಭಾಸುರಾನಂದನಾಥ. ಅವರ ನಿಜವಾದ ಹೆಸರು ಭಾಸ್ಕರರಾಯರು. ಅವರ ತಂದೆಯ ಹೆಸರು ಗಂಭೀರರಾಯರು. ಭಾಸ್ಕರರಾಯರು ಲಲಿತಾ ಸಹಸ್ರನಾಮ ಭಾಷ್ಯವನ್ನ ರಚಿಸಿದ್ದು ಕಾಶಿ ಕ್ಷೇತ್ರದಲ್ಲಿ. ಈಗ್ಲೂ ನಾವು ಕಾಶಿಯ ಅನ್ನಪೂರ್ಣ ಮಂದಿರಕ್ಕೆ ಹೋಗ್ತಾ ಇದ್ರೆ ಸರಿಯಾಗಿ ಕೋಣಸ್ಥಾನದಲ್ಲಿ ಭಾಸ್ಕರರಾಯರು ಪ್ರತಿಷ್ಠಾಪನೆ ಮಾಡಿರುವ ಯಂತ್ರೇಶ್ವರ ಅನ್ನೋ ಶಿವಲಿಂಗ ಇರುತ್ತೆ. ಅಲ್ಲಿ ಲಿಂಗದ ಮೇಲೆ ಶ್ರೀಚಕ್ರ ಇರುತ್ತೆ. ಅದನ್ನ ಭಾಸ್ಕರರಾಯರು ಸ್ವಯಂ ಆಗಿ ಪ್ರತಿಷ್ಠೆ ಮಾಡಿದ್ದಾರೆ. ಅಲ್ಲಿ ಅವರು ಭಾಷ್ಯವನ್ನ ರಚನೆ ಮಾಡ್ತಾ ಎಲ್ಲರಿಗೂ ಅರ್ಥ ಸಹಿತವಾಗಿ ಹೇಳ್ತಿದ್ರಂತೆ. ಅದನ್ನ ಕೇಳಿದ ಪಂಡಿತರೆಲ್ಲ ಆಶ್ಚರ್ಯ ಹೊಂದುತ್ತಿದ್ರಂತೆ. ಅಂತಹ ಮಹತ್ವವುಳ್ಳ ಭಾಷ್ಯ ರಚನೆ ಮಾಡಿದ್ದಾರೆ. ಇದಕ್ಕೆ ಮೊದಲು ಕೂಡ ತುಂಬಾ ಭಾಷೆಗಳು ರಚನೆಯಾಗಿವೆ. ಆದ್ರೆ ಅಮ್ಮನವರ ಅನುಗ್ರಹದಿಂದ ಈ ಭಾಷ್ಯ ಅಪಾರವಾದ ಪ್ರಸಿದ್ಧಿಯನ್ನ ಪಡೀತು. ಈಗಲೂ ಕಾಶಿ ಕ್ಷೇತ್ರದಲ್ಲಿ ತ್ರಿಪುರಾ ಘಾಟ್ ಅಂತ ಇದೆ. ಅಲ್ಲಿ ಅವರು ಅಮ್ಮನವರನ್ನ ಆರಾಧನೆ ಮಾಡ್ತಿದ್ರು. ಅಷ್ಟೇ ಅಲ್ಲ, ಚೌಷಷ್ಠಿ ಘಾಟ್ ಅಂತ ನಮಗೆ ಕಾಶಿ ಕ್ಷೇತ್ರದಲ್ಲಿ ಕಾಣಿಸುತ್ತೆ. ಅಲ್ಲಿ ಚತುಷ್ಷಷ್ಠಿ ಯೋಗಿನಿ ದೇವತೆಗಳ ಆಲಯ ಕೂಡ ಇದೆ. ಭಾಸ್ಕರರಾಯರು ಲಲಿತಾ ಸಹಸ್ರನಾಮಕ್ಕೆ ಅರ್ಥವನ್ನ ಬರೀತಾ ಚತುಷ್ಷಷ್ಠಿ ಯೋಗಿನಿ ಗಣ ಸೇವಿತ ಅನ್ನೋ ನಾಮಕ್ಕೆ ಅರ್ಥವನ್ನ ಹೇಳಿದಾಗ ಕೆಲವು ಪಂಡಿತರು ಕೇಳಿದ್ರಂತೆ, ನಿಜವಾಗ್ಲೂ 64 ಕೋಟಿ ಯೋಗಿನಿ ಗಣಗಳು ಅಮ್ಮನವರನ್ನ ಸೇವಿಸ್ತಾ ಇದ್ದಾರಾ ಅಂತ. ಹಾಗೆ ಕೇಳಿದ್ರೆ ಅವರು ನಾಳೆ ಬೆಳಿಗ್ಗೆ ಸಾಧ್ಯವಾದ್ರೆ ನಿಮಗೆ ತೋರಿಸ್ತೀನಿ ಅವರನ್ನೆಲ್ಲ ಅಂತ ಹೇಳಿದ್ರಂತೆ ಭಾಸ್ಕರರಾಯರು. ಎಂಥ ಆಶ್ಚರ್ಯ ಅಲ್ವಾ. ಮಾರನೇ ದಿನ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡಿ ಆ ಬಂದ ಪಂಡಿತರ ಕಣ್ಣುಗಳಿಗೆ ಆ ತೀರ್ಥವನ್ನ ಹಚ್ಚಿದ್ರಂತೆ. ಅಮ್ಮನವರ ಶ್ರೀಚಕ್ರದಿಂದ ಬಿದ್ದ ತೀರ್ಥಕ್ಕೆ ಎಷ್ಟು ಶಕ್ತಿ ಇದೆಯೋ ನೋಡಿ ಈಗ. ಅದಕ್ಕೆ ಶಿವಲಿಂಗದ ಮೇಲಿಂದ, ಸಾಲಿಗ್ರಾಮದ ಮೇಲೆ, ಶ್ರೀಚಕ್ರದ ಮೇಲಿಂದ ಬಿದ್ದ ತೀರ್ಥವನ್ನ ಯಾರಾದ್ರೂ ಬರೀ ನೀರು ಅಂತ ಪರಿಗಣಿಸಿದ್ರೆ ಅವರನ್ನ ಪಾಪಾತ್ಮರು ಅಂತ ಪರಿಗಣನೆ ಮಾಡ್ತಾರಂತೆ. ನಮಗೆ ಸೂಕ್ಷ್ಮ ದೃಷ್ಟಿ ಇಲ್ಲ, ಆದ್ರೆ ಅದನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ್ರೆ ಅದರಲ್ಲಿ ಕಾಂತಿ ಕಾಣಿಸುತ್ತೆ. ಅದಕ್ಕಿಂತ ಅಮೃತ ಇನ್ನೊಂದು ಸಿಗೋದಿಲ್ಲ. ಅದಕ್ಕೆ ಆ ಶ್ರೀಚಕ್ರದಿಂದ ಬಂದ ತೀರ್ಥವನ್ನ ಬಂದ ಪಂಡಿತರ ಕಣ್ಣುಗಳಿಗೆ ಒತ್ತಿದರಂತೆ. ತಕ್ಷಣ ವಿಚಿತ್ರವೇನೆಂದ್ರೆ ಮಣಿದ್ವೀಪದಲ್ಲಿರುವ 64 ಕೋಟಿ ಯೋಗಿನಿ ದೇವತೆಗಳು ಅಲ್ಲಿದ್ದ ಪಂಡಿತರಿಗೆಲ್ಲ ಗೋಚರವಾದ್ರಂತೆ. ಅವರಿಗೆ ಗೋಚರವಾಗಿ ಯೋಗಿನಿ ದೇವತೆಗಳು ಹೇಳ್ಕೊಳ್ತಿದಾರಂತೆ, ನನ್ನ ಹೆಸರು ಇದು, ನನ್ನ ಹೆಸರು ಇದು ಅಂತ. ಆ ಪಂಡಿತರ ಕಣ್ಣು ತಿರುಗಿ ನಾವಿನ್ನು ನೋಡೋಕ್ ಸಾಧ್ಯವಾಗ್ತಿಲ್ಲ, ನಮ್ಮಿಂದ ಆಗ್ತಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ದಿವ್ಯತ್ವವನ್ನ ಪ್ರಶ್ನೆ ಮಾಡಿದ್ರೆ ಸರಿ ಹೋಗಲ್ಲ, ಅದು ದರ್ಶನ ಕೊಟ್ರೆ ತಡ್ಕೋಬಲ್ಲವಾ ಅಂತ ಆಲೋಚನೆ ಮಾಡ್ಬೇಕು ಇಲ್ಲಿ. ಇನ್ನು ಮುಂದಿನ ಭಾಗದಿಂದ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಶ್ರೀಮಾತ್ರೇ ನಮಃ.